ನುಚ್ಚುನುಂಡೆ ಮಾಡೋ ವಿಧಾನ. ಸಾಮಗ್ರಿ ಇದು 1 ಲೋಟ 1 ಪ್ರಮಾಣ ಕಡಲೆಬೇಳೆಗೆ 2 ಪ್ರಮಾಣ ತೊಗರಿ ಬೇಳೆ ಸೇರಿಸ್ಕೊಂಡಿದೆ. ಇದನ್ನು ನೆನೆಸ್ಕೊಂಡಿದೆ. 3 ರಿಂದ 4 ಗಂಟೆ ಕಾಲ ತೊಳೆದು 3 ರಿಂದ 4 ಗಂಟೆ ಕಾಲ ನೆನೆಸ್ಕೊಂಡು ಆ ನೀರನ್ನ ಶೋಧಿಸ್ಕೊಂಡಿದೆ. We are making a dish called nuchununde, a traditional dish which is made of dals. This is steam cooked. This is a variation of what we call masala vade, but this has been steam cooked. Almost same ingredients go into this, but this is a healthier version which will be steam cooked. The measurement for this is 2 glasses of tur dal to 1 glass of chana dal, which has been washed well and soaked for 3 to 4 hours, and the remaining water is washed as well, and wash it 2 to 3 times till the yellow looking water is removed. Other ingredients: freshly grated coconut, coriander, ginger grated, hing or asafoetida, some green chili. ತುರ್ಕೊಂಡಿರೋ ಕಾಯಿ ತುರಿ. ಬೇರೆ ಸಾಮಗ್ರಿಗಳು: ಕಾಯಿ ತುರಿ, ಕೊತ್ತಂಬರಿ, ಹಸಿರು ಮೆಣಸಿನ್ಕಾಯಿ, ಬೇಕಿದ್ದಷ್ಟು ಖಾರ ನೋಡ್ಕೊಂಡು ಹಾಕೊಳ್ಳಿ, ಇಂಗು ಅಥವಾ ಶುಂಠಿ, ತುರಿದಿರೋ ಶುಂಠಿ. ಬೇಳೆನ ತರಿಯಾಗಿ ರುಬ್ಕೋಬೇಕು. ದಿಸ್ ಹ್ಯಾಸ್ ಟು ಬಿ ಕೋರ್ಸ್ಲಿ ಗ್ರೈಂಡೆಡ್ ಇನ್ ದ ಗ್ರೈಂಡರ್. ದಿಸ್ ಶುಡಂಟ್ ಬಿಕಮ್ ಫೈನ್, ಬಟ್ ಯು ಶುಡ್ ಬಿ ಏಬಲ್ ಟು ಸಿ some dals and some coarsely grinded dals. Also, the masala will be separately grinded in the small jar since it is lesser in quantity. Green chilies, hing and ginger. ಪ್ರಮಾಣ ಕಡಿಮೆ ಇರೋದ್ರಿಂದ ಚಿಕ್ಕ ಮಿಕ್ಸಿನಲ್ಲಿ ಇಂಗು, ಶುಂಠಿ ಮತ್ತೆ ಮೆಣಸಿನ್ಕಾಯಿ ಬೇರೆ ರುಬ್ಕೋತಾ ಇದೆ. ಅದು ಬೇರೆ ರುಬ್ಕೊಂಡಿರೋ ನಂತರ ಬೇಳೆಗೆ ಸೇರಿಸುತ್ತೆ. ರುಬ್ಕೊಂಡಿರೋ ಮೆಣಸಿನ್ಕಾಯಿ ಮತ್ತೆ ಶುಂಠಿ ಅದನ್ನ ಇದಕ್ಕೆ ಬೇಳೆಗೆ ಸೇರಿಸ್ಕೊಂಡು ಉಪ್ಪು ಹಾಕಿ ನಂತರ ತಿರ್ಗಾ ಇದನ್ನ ತರಿಯಾಗಿ ರುಬ್ಕೊಳ್ಳುತ್ತೆ. ದ ಗ್ರೈಂಡೆಡ್ ಪೇಸ್ಟ್ ಆಫ್ ಚಿಲ್ಲಿ ಅಂಡ್ ಹಿಂಗ್. ದಿಸ್ ಗ್ರೈಂಡೆಡ್ ಪೇಸ್ಟ್ will be added to dal, and salt is as well added, and this will be again run in the mixie. ಇದು ಉಪ್ಪು ಹಾಕೊಂಡು ತಿರ್ಗಾ ಇದೆಲ್ಲ ಇನ್ನೊಂದ್ಸತಿ ಮಿಕ್ಸಿಗೆ ಹಾಕೊಂಡು ತರಿಯಾಗಿ ರುಬ್ಕೊಳ್ಳುತ್ತೆ. ಕೈಯಲ್ಲಿ ಬೆರೆಸ್ಕೊಂಡು ನಂತರ ಮಿಕ್ಸಿಗೆ ಹಾಕ್ತಾ ಇದೆ. ಶಿ ಇಸ್ ಮಿಕ್ಸಿಂಗ್ ಇಟ್ ಒನ್ಸ್ ಇನ್ ದ ಹ್ಯಾಂಡ್ ಸೊ ದಟ್ ಇಟ್ ಮಿಕ್ಸಸ್ ವೆಲ್ ಅಂಡ್ ದೆನ್ ಇಟ್ ಇಸ್ ಆಡೆಡ್ ಟು ದ ಮಿಕ್ಸಿ ಜಾರ್. ಸ್ವಲ್ಪ ಸ್ವಲ್ಪ ಹಾಕೊಂಡು ರುಬ್ಕೊಳ್ಳಿ, ಇಲ್ಲ ಅಂದರೆ ಅದು ಫುಲ್ ಹಿಡಿಲಿಲ್ಲ ಅಂದರೆ ಜಾರ್ಗೆ. ಯು ಕ್ಯಾನ್ ಗ್ರೈಂಡ್ ದಿಸ್ ಇನ್ ಬ್ಯಾಚಸ್ ಇಫ್ ಇಟ್ ಈಸ್ ಲಾಟ್ ಇನ್ ಕ್ವಾಂಟಿಟಿ. This has been coarsely grinded. As you can see some dals as well. ಇದು ಸ್ವಲ್ಪ ತರಿ ಅನ್ನೋ ತರನೇ ರುಬ್ಕೊಂಡಿದೆ. ಇದಕ್ಕೆ ಇವಾಗ ಬೇರೆ ಸಾಮಗ್ರಿ ಸೇರಿಸ್ಕೊಳ್ಳುತ್ತೆ. ಕಾಯಿ ತುರಿ, coconut will be added to this. Some add onion, which is optional, which if you want you can add. We are not adding into this. Also dill leaves also will be added, which is optional. ಸಬ್ಬಕ್ಕಿ ಸೊಪ್ಪು ಮತ್ತೆ ಈರುಳ್ಳಿ ಬೇಕಿದ್ರೆ ಸೇರಿಸ್ಕೋಬಹುದು. ನಾವಿವತ್ತು ಹಾಕ್ತಿಲ್ಲ ಇದರಲ್ಲಿ. ಈಗ ಕೊತ್ತಂಬರಿ ಸೊಪ್ಪು ಹಾಕೊಂತು. ನೌ ದ ಕೊರಿಯಾಂಡರ್ ಲೀವ್ಸ್ ಹ್ಯಾವ್ ಬಿನ್ ಆಡೆಡ್ ಅಂಡ್ ಇಟ್ ವಿಲ್ ಬಿ ಮಿಕ್ಸ್ಡ್ ವಿತ್ ಹ್ಯಾಂಡ್. ಇಟ್ ಇಸ್ ಬೆಟರ್ ಮಿಕ್ಸ್ ವಿತ್ ಹ್ಯಾಂಡ್ ಟು ಗೆಟ್ ಎವ್ರಿಥಿಂಗ್ ಬ್ಲೆಂಡೆಡ್ ವೆಲ್. ಕೈಯಲ್ಲಿ ಕಲಿಸ್ಕೊಂಡ್ರೆ ಸರಾಗ. ಹಾಗೆ ಮೇಲೆ ನೀರು ಹಾಕೊಂಡೇ ಇಲ್ಲ, ನೀರು ಹಾಕಬಾರ್ದು, ಇಲ್ಲಾಂದರೆ ತುಂಬ ಲೋಳೆ ಥರ ಆಗಿ ನೀರಾಗುತ್ತೆ. ಡೋಂಟ್ ಆ್ಯಡ್ ಎನಿ ಎಕ್ಸ್ಟ್ರಾ ವಾಟರ್. ದ ದಾಲ್ ಸೋಕ್ whatever the moisture is there, that is enough to keep this in tight and cook as well. This takes quite a bit of coconut quantity. ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಕಾಯಿ ತುರಿ ಹಾಕೊಂಡ್ರೆ ರುಚಿ ಬರುತ್ತೆ. ಇದು ಆಂಬಡೆ ಮಾಡೋ ವಿಧಾನನೇ, ಆದರೆ ಹಬೆನಲ್ಲಿ ಬೇಯಿಸುತ್ತೆ ಅಷ್ಟೆ. We are doing in this steamer. It's a traditional old steamer. Into this, at bottom water goes. There is one plate which goes and stands at this level here, and the nuchnunde will be kept over this
after over a banana leaf, and then lid will be closed and be cooked for, it will be steamed for 20 minutes, more or less depending on the size of the nuchnunde you would make. You can use the cake testing method to prick and see if it is cooked or not. ನಾವಿವತ್ತಿ ಕಡ್ಬಿನ ಕಳ್ಸ್ಕೆನಲ್ಲಿ ಮಾಡ್ಕೋತಿದ್ದೀವಿ. ಇದಿಲ್ಲ ಅಂದರೆ ಇಡ್ಲಿ ಸ್ಟ್ಯಾಂಡಲ್ಲೂ ಬೇಯಿಸ್ಕೋಬೋದು. ಇಲ್ಲ ಅಂದರೆ ಇದ್ಯಾವ್ದಾದ್ರು ಬರೀ ಪಾತ್ರೆಗೆ ನೀರು ಹಾಕಿ ಹಬೆ ವಿಧಾನದಲ್ಲಿ, ನೀರಲ್ಲಿ ಮುಳುಗಬಾರ್ದು, ಯಾವ್ದಾದ್ರು ತೂತ್ ಪಾತ್ರೆ ಇಟ್ಟು ಹಬೆ ವಿಧಾನದಲ್ಲೂ ತಟ್ಟೆ ಮುಚ್ಚಿ ಬೇಯಿಸ್ಕೋಬೋದು 20 ನಿಮಿಷ. ಇದರಲ್ಲಿ ಕೆಳಗಡೆ ಇವಾಗ ನೀರು ಹಾಕತ್ತೆ, ಆಮೇಲೆ ಇದ್ರ ಮೇಲೆ ಒಂದು ತಟ್ಟೆ ಇಡತ್ತೆ. ಈ ತಟ್ಟೆ ಮೇಲೆ ಬಾಳೆ ಎಲೆನಲ್ಲಿ ನುಚ್ನುಂಡೆ ಇಟ್ಬಿಟ್ಟು ಹಬೆನಲ್ಲಿ 20 ನಿಮಿಷ ಬೇಯಿಸುತ್ತೆ. This will not be available largely in any of the houses. If you have, well and fine, otherwise you can use idli stand to make this, or you can as well cook in a vessel in the steam. You can keep a vessel, water in a vessel, and keep a perforated or a vessel which has some hole, and you can steam it as well in the same manner by closing the lid for 20 minutes. ಈ ಥರ ಪಿರ್ಚೆ ಮಾಡ್ಕೊಳ್ಳುತ್ತೆ. ಸ್ವಲ್ಪ ಉದ್ದುದ್ದಕ್ಕೆ ಮಾಡಿ ಉಂಡೆ ಮಾಡಿ ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಸವರಿ ಅದ್ರ ಮೇಲೆ ಇಡ್ತಾ ಇದೆ. ದಿಸ್ ಬನಾನಾ ಲೀಫ್ ಹ್ಯಾಸ್ ಬಿನ್ ಸ್ಮಿಯರ್ಡ್ ವಿತ್ ಲಿಟಲ್ ಬಿಟ್ ಆಫ್ ಆಯಿಲ್ and just make this shape like a oval shape, or if you want you can make round as well, and it will be kept like this. This takes more in quantity. We can make many in one batch. Depending on your vessel which you are using, you can keep accordingly. ಈ ಕಡ್ಬಿನ ಕಳ್ಸ್ಕೆನಲ್ಲಿ ಜಾಸ್ತಿ ನುಚ್ನುಣ್ಣೆ ಮಾಡ್ಕೋಬೋದು. ನೀವು ಇಡ್ಲಿ ಕುಕ್ಕರ್ ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಇಟ್ಕೋಬಹುದು. Since we are using this vessel, you can make more in numbers at one time. Smear little oil on the banana leaf, and she's making a oval shape. Just press it a little bit like this in your hand and get the shape and place it into the vessel. It takes more in numbers in this vessel. If you are using idli steamer or any other method, how much of a quantity it takes you can make. This is best had when it is little hot, so you can make as and when you are eating this. ಈ ಕಡ್ಬಿನ ಕಳ್ಸ್ಕೆಲಿ ಇಡೋದ್ರಿಂದ ಇದ್ರಲ್ಲಿ ಜಾಸ್ತಿ ಹಿಡಿಯುತ್ತೆ. ನೀವು ಬೇರೆ ಪಾತ್ರೆ ಅಥವಾ ಇಡ್ಲಿ ಸ್ಟೀಮರ್ ಯೂಸ್ ಮಾಡ್ತಾ ಇದ್ರೆ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕೊಳ್ಳಿ. ಇದು ಬಿಸಿ ತಿಂದರೆ ಅಷ್ಟು ಒಳ್ಳೆಯದು. ಈ ರೀತಿ ಇನ್ನೊಂದು ತಟ್ಟೆ ಇರುತ್ತೆ, ಇದ್ರ ಮೇಲೆ ಇದನ್ನ ಇಡತ್ತೆ. ಇದ್ರ ಮೇಲೆ ಕೂಡ ಬಾಳೆ ಎಲೆ ಹಾಕಿ ಇನ್ನೊಂದಷ್ಟು ನುಚ್ನುಂಡೆ ಇಟ್ಕೋಬಹುದು. Another place goes over this. It doesn't touch to the bottom here. Over this you can put another banana leaf and some more nuchnunde and as well. This is the second layer which has been placed. ಇದು ಎರಡನೇ ತಟ್ಟೆ ಇಟ್ಬಿಟ್ಟು ಇದ್ರ ಮೇಲೆ ಇಟ್ಟಿರೋದು. ಇದ್ರ ಮೇಲೆ ಈ ತರ ಮುಚ್ಚುತ್ತೆ. The lid will be closed on this. Just pull in the plantain leaf and close it. ಬಾಳೆ ಎಲೆ ಒಳಗೆ ಸೇರಿಸ್ಕೊಂಡು ಈ ತರ ಮುಚ್ಚಿ 20 ನಿಮಿಷ ಬಿಡಿ. Let this cook for 20 minutes. This has been steaming for 20 minutes and it is cooked now. After you switch off the stove, let it stay for a minute or two, the lid being closed, and then take off the lid. ಇದು 20 ನಿಮಿಷದಿಂದ ಬೆಂದಿದೆ. ಒಲೆ ಆರಿಸಿದ ನಂತರ ಮುಚ್ಚಳ ತೆಗಿಕೆ 1-2 ನಿಮಿಷದ ನಂತರ ಮುಚ್ಚಳ ತೆಗಿರಿ. ಅದು ಹಬೆನಲ್ಲೇ ಇನ್ನೊಂದು ಸ್ವಲ್ಪ ಅದು ಬೆಂದಂಗೆ ಆಗುತ್ತೆ. This goes well with regular coconut chutney or even with rice and majge huli. Both of the recipe will be in the description below. ನುಚ್ನುಂಡೆ ಮಾಮೂಲಿ ಕಾಯಿ ಚಟ್ನಿ ಇಲ್ಲಾಂದ್ರೆ ಮಜ್ಜಿಗೆ ಹುಳಿ ಅನ್ನದ ಜೊತೆನೂ ತಿನ್ನಬಹುದು. ಎರಡರದ್ದು ಮಾಡೋ ವಿಧಾನ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ.